ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ಹಲೋ ಎವ್ರಿವನ್. ಈ ಮೂರನೇ ಸೆಮಿಸ್ಟರ್ಗೆ ನಿಮಗೆ ಸ್ವಾಗತವನ್ನ ಕೋರುತ್ತಾ, ಈ ಥರ್ಡ್ ಸೆಮಿಸ್ಟರ್ಲಿ ನೀವು ಸಮಾಜಶಾಸ್ತ್ರ ವಿಷಯವನ್ನ ಆಯ್ಕೆ ಮಾಡಿದಾಗ ಸಮಾಜಶಾಸ್ತ್ರದಲ್ಲಿ ನೀವು ಓದುವಂತ ಪತ್ರಿಕೆಯ ಹೆಸರು ಭಾರತೀಯ ಸಾಮಾಜಿಕ ಚಿಂತನೆ ಅಥವಾ ಸೋಷಿಯಾಲಜಿ ಆಫ್ ಇಂಡಿಯನ್ ಥಾಟ್. ಇಂದಿನ ವಿಡಿಯೋದಲ್ಲಿ ನಾವು ಈ ಸಾಮಾಜಿಕ ಚಿಂತನೆ ಅಥವಾ ಭಾರತೀಯ ಸಾಮಾಜಿಕ ಚಿಂತನೆಯ ಪತ್ರಿಕೆಯಲ್ಲಿರುವಂತಹ ಚಾಪ್ಟರ್ಸ್, ಟಾಪಿಕ್ಸ್ ಮತ್ತು ಸಬ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಮತ್ತೆ ಯಾವ ಪುಸ್ತಕವನ್ನ ಓದಬೇಕು ಅಂತ ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಟೋಟಲ್ ಆಗಿ ನಿಮ್ಮ ಸಿಲೆಬಸ್ ಅನ್ನ 5 ಚಾಪ್ಟರ್ಸ್ ಅಥವಾ 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯ ಘಟಕ ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಪೀಠಿಕೆಯ ಪಾರ್ಟ್ ಆಗಿರುತ್ತೆ. ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನೀವು ಓದ್ಬೇಕಾಗಿರೋದು ಸಾಮಾಜಿಕ ಚಿಂತನೆಯ ಅರ್ಥ, ಅದರ ವ್ಯಾಖ್ಯಾನ ಮತ್ತು ಸಾಮಾಜಿಕ ಚಿಂತನೆಯ ಸ್ವರೂಪವನ್ನ ಇಲ್ಲಿ ತಿಳ್ಕೊತೀರಾ. ಓಕೆ. ಎರಡನೇದಾಗಿ ಸಾಮಾಜಿಕ ಚಿಂತನೆ ಯಾವ್ಯಾವ ಹಂತದಲ್ಲಿ ಅದು ಬೆಳವಣಿಗೆ ಹೊಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳ್ಕೊಂತೀರಾ. ಅಂದ್ರೆ ಜಾನಪದ ಹಂತದಿಂದ ಹಿಡಿದು ಈಗಿನ ಸಾಮಾಜಿಕ ಚಿಂತನೆವರೆಗೂ ಯಾವ್ಯಾವ ಹಂತಗಳಿವೆ ಅಂತೇಳಿ ಇಲ್ಲಿ ಡೀಟೇಲ್ ಆಗಿ ನಾವು ತಿಳ್ಕೊಂತೀವಿ. ಈ ಚಾಪ್ಟರ್ ನಲ್ಲಿ ಕೊನೆಯದಾಗಿ ನಾವು ತಿಳ್ಕೊಳ್ಳೋದು ಈ ಸಾಮಾಜಿಕ ಚಿಂತನೆಯಿಂದ ಏನ್ ಲಾಭ ಅಥವಾ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ಏನಿದೆ ಅಂತ ನಾವಿಲ್ಲಿ ಡೀಟೇಲ್ ಆಗಿ ತಿಳ್ಕೊಂತೀವಿ. ಎರಡನೇ ಚಾಪ್ಟರ್ ಅಲ್ಲಿ ಪಯನಿಯರ್ಸ್ ಆಫ್ ಸೋಷಿಯಲ್ ಥಾಟ್ ಅಂತ ಇದೆ, ಅಂದ್ರೆ ಸಾಮಾಜಿಕ ಚಿಂತನೆಯ ಪ್ರವರ್ತಕರು. ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋದು ಸೋಷಿಯಲ್ ರಿಫಾರ್ಮ್ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜ್ ಮತ್ತು ಸಾಮಾಜಿಕ ಪರಿವರ್ತನೆಗಳು. ಇಲ್ಲಿ ನಾವು ಬ್ರಹ್ಮ ಸಮಾಜ್ ಸ್ಥಾಪನೆ ಆಗಿದ್ದ ಕಾರಣ ಏನಿದೆ ಮತ್ತು ಬ್ರಹ್ಮ ಸಮಾಜ್ ಏನೇನು ಸಾಮಾಜಿಕ ಬದಲಾವಣೆಯನ್ನ ಅಥವಾ ಸಾಮಾಜಿಕ ಪರಿವರ್ತನೆಗಳನ್ನ ತಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್ ಸತಿ ಪದ್ಧತಿ ಬಗ್ಗೆ ಆಗಿರ್ಬೋದು ಅಥವಾ ವಿಡೋ ರಿಮ್ಯಾರೇಜ್ ಆಕ್ಟ್ ಬಗ್ಗೆ ಆಗಿರ್ಬೋದು. ಅವೆಲ್ಲವೂ ರಾಜಾರಾಮ್ ಮೋಹನ್ ರಾಯ್ ಕೊಡುಗೆಗಳು ಏನೇನಿದೆ ಸಾಮಾಜಿಕ ಪರಿವರ್ತನೆಯಲ್ಲಿ ಅದನ್ನ ಇಲ್ಲಿ ನಾವು ತಿಳ್ಕೊಂತೀವಿ. ಎರಡನೇದಾಗಿ ಈ ಚಾಪ್ಟರ್ ನಾವು ತಿಳ್ಕೊಳ್ಳೋದು ಸಾಮಾಜಿಕ ಅಭಿವೃದ್ಧಿಯ ಸಾಧನವಾಗಿ ಶಿಕ್ಷಣ, ಎಜುಕೇಶನ್ ಆಸ್ ಎ ಮೀನ್ಸ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಡಿಸ್ಕಸ್ ಮಾಡ್ತೀವಿ. ಮೋರ್ ಆರ್ ಲೆಸ್ ಈ ಟಾಪಿಕ್ ಏನಿದೆ, ದಿಸ್ ವಿಲ್ ಬಿ ಎ ಡಿಸ್ಕಷನ್ ರಾದರ್ ದನ್ ಎ ಲೆಕ್ಚರ್. ಓಕೆ. ನಾನು ಇದನ್ನು ಪಾಠ ಮಾಡೋದಕ್ಕಿಂತ ನಮ್ಮ ನಡುವೆ, ಅಂದ್ರೆ ವಿದ್ಯಾರ್ಥಿಗಳಾಗಿ ನೀವು, ಇಲ್ಲಿ ನಾನ್ ಟೀಚರ್ ಆಗಿ, ನಮ್ಮ ನಡುವೆ ಒಂಥರ ಡಿಬೇಟ್ ಅಥವಾ ಡಿಸ್ಕಷನ್ ಮುಖಾಂತರ ಈ ಸಾಮಾಜಿಕ ಅಭಿವೃದ್ಧಿಯ ಸಾಧನವಾಗಿ ಶಿಕ್ಷಣ ಅನ್ನೋದನ್ನ ನಾವು ಕ್ಲಾಸ್ ಅಲ್ಲಿ ಡಿಬೇಟ್ ಮಾಡೋಣ. ಮೂರನೇದಾಗಿ ಜ್ಯೋತಿ ಬಾಪುಲೆ ಅವರ ದುರ್ಬಲ ಜನರ ಅಥವಾ ಸಮುದಾಯದ ಕಲ್ಯಾಣ, ದ ವೆಲ್ಫೇರ್ ಆಫ್ ವೀಕರ್ ಸೆಕ್ಷನ್ಸ್. ಅದು ದಲಿತ್ಸ್ ಆಗಿರ್ಬೋದು ಅಥವಾ ವಿಮೆನ್ ಆಗಿರ್ಬೋದು ಅಥವಾ ವಿಡೋಸ್ ಆಗಿರ್ಬೋದು, ಇಂಥವರ ಕಲ್ಯಾಣ ಕಾರ್ಯಕ್ರಮಗಳು ಅಥವಾ ಕಲ್ಯಾಣಕ್ಕಾಗಿ ಏನೇನೆಲ್ಲ ಇವ್ರು ಕೊಡುಗೆ ಮಾಡಿದರೆ ಜ್ಯೋತಿ ಬಾಪುಲೆ ಅಂಡ್ ಹಿಸ್ ವೈಫ್ ಸಾವಿತ್ರಿ ಬಾಪುಲೆ ಏನೇನ್ ಮಾಡಿದಾರೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ನಾಲ್ಕನೇದು, ಎಲ್ರಿಗೂ ರೋಲ್ ಮಾಡೆಲ್ ಆಗ್ಬೇಕಾಗಿರುವಂತಹ ಒಬ್ಬ ಸಾಮಾಜಿಕ ಚಿಂತಕರು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರ ಅಪ್ಲಿಫ್ಟ್ಮೆಂಟ್ ಆಫ್ ಯೂತ್ ಅಂಡ್ ಪೂವರ್. ಯುವಕರು ಮತ್ತು ಬಡವರ ಉನ್ನತಿಗಾಗಿ ಸ್ವಾಮಿ ವಿವೇಕಾನಂದ ಅವರ ಚಿಂತನೆ, ಅವರ ಕೊಡುಗೆ ಏನಿದೆ, ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದಕ್ಕೆ ಏನ್ ಕಾರಣಗಳಾಗಿತ್ತು, ಇವೆಲ್ಲವೂ ಸಹ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊಂತೀವಿ. ಈ ಮೂರನೇ ಚಾಪ್ಟರ್ ಅಲ್ಲಿ ಫಾದರ್ ಆಫ್ ಅವರ್ ನೇಷನ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಸಾಮಾಜಿಕ ಚಿಂತನೆ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಡೀಟೇಲ್ ಆಗಿ. ಮೊಟ್ಟ ಮೊದಲನೇದಾಗಿ ಅವರ ಕಾನ್ಸೆಪ್ಟ್ ಆಫ್ ಸರ್ವೋದಯ, ಗಾಂಧೀಜಿ ಅವರ ಸರ್ವೋದಯದ ಪರಿಕಲ್ಪನೆ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಅಂದ್ರೆ ಸರ್ವೋದಯ ಪರಿಕಲ್ಪನೆ ಯಾಕೆ ಬಂತು, ಅದು ಯಾವ ಪುಸ್ತಕದಿಂದ, ಫಾರ್ ಎಕ್ಸಾಂಪಲ್ ಜಾನ್ ರಸ್ಕಿನ್ ಅವರ ಅಂಟು ದಿಸ್ ಲಾಸ್ಟ್ ಅನ್ನೋ ಪುಸ್ತಕದಿಂದ ಅವರು ಸರ್ವೋದಯ ಅನ್ನೋ ಕಾನ್ಸೆಪ್ಟ್ ಬಂತು. ಏನದು ಸರ್ವೋದಯ ಅಂದ್ರೆ, ಅದರ ಇಂಪ್ಯಾಕ್ಟ್ ಏನಿದೆ, ಅದರ ಪ್ರಸ್ತುತತೆ ಏನಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಎರಡನೇದಾಗಿ ಗಾಂಧೀಸ್ ವ್ಯೂಸ್ ಆನ್ ಮ್ಯಾನ್ಕೈಂಡ್, ಮನುಕುಲದ ಕುರಿತು ಗಾಂಧೀಜಿಯವರ ದೃಷ್ಟಿಕೋನಗಳೇನಿದೆ, ಅದನ್ನ ಇಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಅದರ ಜೊತೆಗೆ ಗಾಂಧೀಜಿಯವರ 2 ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ಸ್ ಯಾವ್ದಿತ್ತು, ಟ್ರೂತ್ ಅಂಡ್ ನಾನ್ ವೈಲೆನ್ಸ್. ಅವರ ಸತ್ಯ ಮತ್ತೆ ಅಹಿಂಸಾ ಅನ್ನೋ ಅವರ ಆಯುಧಗಳು ಅಂತ ಏನ್ ಕರಿತೀವಲ್ಲ, ಅದರ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಗಾಂಧೀಜಿಯವರ ಪ್ರಕಾರ ಹಿಂಸೆ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋ ಕಾನ್ಸೆಪ್ಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ.
ಅಗೇನ್ ಗಾಂಧೀಜಿಯವರ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುವಂತದ್ದು ರೂರಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಗ್ರಾಮೀಣ ಪುನರ್ ನಿರ್ಮಾಣದ ಬಗ್ಗೆ, ಅವರ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಬಗ್ಗೆ ಗಾಂಧೀಜಿಯವರ ಪರಿಕಲ್ಪನೆಗಳೇನಿತ್ತು, ಅವ್ರ ಇಂಪಾರ್ಟೆನ್ಸ್ ಯಾಕೆ ಅವರು ಅಷ್ಟು ಒತ್ತನ್ನ ನೀಡ್ತಾ ಇದ್ರು ಗಾಂಧೀಜಿಯವರು ಅನ್ನೋ ಕಾನ್ಸೆಪ್ಟ್ಸ್ ಅನ್ನ ನಾವು ಡೀಟೇಲ್ ಆಗಿ ಓದ್ತೀವಿ. ಇದರ ಜೊತೆಗೆ ಗಾಂಧೀಜಿಯವರ 2 to 3 ಆರ್ಟಿಕಲ್ಸ್ ಅನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಐ ಮೀನ್ ಗಾಂಧೀಜಿಯವ್ರ ಪಾಠ ಮಾಡುವಾಗ ಹೇಳ್ತೀನಿ ನಿಮ್ಗೆ ಯಾವ ರೀಡಿಂಗ್ ಮಾಡ್ಬೇಕು ಅಂತ. ಸೊ ಅವರ ಬರವಣಿಗೆ, ಅವ್ರ ರೈಟಿಂಗ್ಸ್ ಅಲ್ಲಿ 2 to 3 ಆರ್ಟಿಕಲ್ಸ್ ಅನ್ನ ಓದ್ಬೇಕಾಗತ್ತೆ. ಅದನ್ನ ರಿವ್ಯೂ ಅಥವಾ ಅದರನ್ನ ನೀವು ವಿಮರ್ಶೆಯನ್ನ ಮಾಡಿ ಒಂದು ಕ್ರಿಟಿಕಲ್ ಎಸ್ಸೆ ಅನ್ನ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದರ ಜೊತೆಗೆ ನಿಮ್ಗೊಂದು ಹೋಮ್ ವರ್ಕ್ ತರ ಒಂದು ಬುಕ್ ರೀಡಿಂಗ್ ಅಂತ ಕೊಡ್ತೀವಿ. ಅಂದ್ರೆ ಗಾಂಧೀಜಿಯವರ ಆತ್ಮಬಯೋಗ್ರಫಿ ಅಥವಾ ಆಟೋಬಯೋಗ್ರಫಿ ಅಂತ ಏನಿರುತ್ತೆ ಅಲ್ವಾ, ಆತ್ಮಚರಿತ್ರೆ, ಸೊ ಅದನ್ನ ನೀವು ಓದ್ಬೇಕಾಗತ್ತೆ. ಅವ್ರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅನ್ನೋ ಬುಕ್ ಬರ್ದಿದಾರಲ್ಲ, ಸೊ ಅದನ್ನ ಓದ್ಬೇಕಾಗತ್ತೆ. ಜಸ್ಟ್ ಟು ಫುಲ್ ಕಂಪ್ಲೀಟ್ ಬುಕ್ ಅಲ್ವಾ, ಜಸ್ಟ್ 2 to 3 ಚಾಪ್ಟರ್ಸ್ ವಿಚ್ ಆರ್ ರೆಲೆವೆಂಟ್ ಫಾರ್ ಯುವರ್ ಸಿಲೆಬಸ್. ಸೊ ಅದನ್ನ ಓದಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಅದನ್ನ ಸೆಮಿನಾರ್ ಪ್ರೆಸೆಂಟೇಶನ್ ಮಾಡೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ ನಿಮ್ಗೆ. ಸೊ 4ನೇ ಚಾಪ್ಟರ್ ಅಲ್ಲಿ ಪ್ರಾಮಿನೆಂಟ್ ಎಜುಕೇಶನಲಿಸ್ಟ್, ಪೊಲಿಟಿಷಿಯನ್, ಎಕನಾಮಿಸ್ಟ್, ವಾಟ್ ನಾಟ್ ಎಲ್ಲವೂ ಆಗಿದ್ದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಮೊದಲನೆಯದಾಗಿ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕಿರು ಪರಿಚಯ ಅಥವಾ ಅವರ ಸಂಕ್ಷಿಪ್ತ ಒಂದು ನೋಟವನ್ನ, ಓಕೆ, ವಾಟ್ ವಾಸ್ ಅಂಬೇಡ್ಕರ್, ವಾಟ್ ವಾಸ್ ಇಸ್ ಕಾಂಟ್ರಿಬ್ಯೂಷನ್, ವಾಟ್ ವೇರ್ ಇಸ್ ವರ್ಕ್ಸ್, ಎಲ್ಲವೂ ಸಹ ಒಂದು ಬ್ರೀಫ್ ಸ್ಕೆಚ್ ತರ ನಾವು ಫಸ್ಟ್ ಡಿಸ್ಕಸ್ ಮಾಡ್ತೀವಿ. ಅದ ನಂತರ ಅಂಬೇಡ್ಕರ್ ಅವರ ವ್ಯೂಸ್ ಏನಿತ್ತು ಕಾಸ್ಟ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿನ ಜಾತಿ ವ್ಯವಸ್ಥೆಯ ಕುರಿತು ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನಿತ್ತು ಅನ್ನೋ ಒಂದು ಆ ಚಿಂತನೆಯನ್ನ ನಾವಿಲ್ಲಿ ತಿಳ್ಕೊಂತೀವಿ. ಮೂರನೇದಾಗಿ ಅಸ್ಪೃಶ್ಯತೆ ಮತ್ತು ಅದರ ನಿರ್ಮೂಲನೆ, ಅನ್ಟಚಬಿಲಿಟಿ ಅಂಡ್ ಇಟ್ಸ್ ಎರಾಡಿಕೇಶನ್, ಸೊ ಇದರ ಬಗ್ಗೆಯೂ ಸಹ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಕೊನೆಯದಾಗಿ ಅಂಬೇಡ್ಕರ್ಸ್ ಕಾಂಟ್ರಿಬ್ಯೂಷನ್ ಟು ಫ್ರೇಮಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ಭಾರತದ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಏನಿತ್ತು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಡೀಟೇಲ್ ಆಗಿ. ಓಕೆ, ಇದರ ಜೊತೆಗೆ ಈಗೇನ್ ಸೇಮ್ ಆಗ್ಲೇ ಗಾಂಧೀಜಿ ಅವ್ರದ್ದು ಏನ್ ಮಾಡಿದ್ವು ಇಲ್ಲೂ ಅದನ್ನೇ ಮಾಡ್ತೀವಿ. ಬಟ್ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಅಂಬೇಡ್ಕರ್ ಅವರ ಆರ್ಟಿಕಲ್ಸ್ ಅನ್ನು ಓದ್ತೀವಿ. ದೆನ್ ಅವ್ರು ಬರ್ದಿದ್ದಂತ ಕೆಲವೊಂದು ಪುಸ್ತಕಗಳಿದೆ. ಓಕೆ, ದ ವ್ಯಾಲ್ಯೂ ಆಫ್ ಇಂಡಿಯನ್ ರುಪಿ ಅಥವಾ ದ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅಂಡ್ ಎರಾಡಿಕೇಶನ್ ಆಫ್ ಕಾಸ್ಟ್ ಆಗಿರ್ಬೋದು. ಸೊ ಇಂಥ ಕೆಲವೊಂದು ಪುಸ್ತಕಗಳಿದೆ. ಎಗೇನ್ ಸಂಪೂರ್ಣ ಪುಸ್ತಕ ಓದಿ ಅಂತ ನಾನು ಹೇಳಲ್ಲ, ವಿಚ್ ಆರ್ ರೆಲೆವೆಂಟ್ ಟು ಯುವರ್ ಟಾಪಿಕ್ ಅದ್ ನಾನೇ ಸೆಲೆಕ್ಟ್ ಮಾಡ್ಕೊಡ್ತೀನಿ ಅದನ್ನ. ಸೊ ನೀವು ಆ ಪೇಪರ್ ಅಥವಾ ಆ ಆರ್ಟಿಕಲ್ ಅನ್ನು ಓದಿ ನೀವು ನಿಮ್ಮ ಒಂದು ಎಸ್ಸೆ ಅನ್ನೋದು ಪ್ರಬಂಧವನ್ನ ಬರೆದು ನೀವು ಕ್ಲಾಸ್ ಅಲ್ಲಿ ಪ್ರೆಸೆಂಟೇಶನ್ ಮಾಡ್ಬೇಕಾಗತ್ತೆ. ಕ್ಲಿಯರ್? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಭಾರತೀಯ ಸಮಾಜಶಾಸ್ತ್ರದ ಪ್ರವರ್ತಕರು ಅಂದ್ರೆ ಪೈನಿಯರ್ಸ್ ಆಫ್ ಇಂಡಿಯನ್ ಸೋಷಿಯಾಲಜಿ ಅನ್ನೋ ಒಂದು ಚಾಪ್ಟರ್ ಇರೋದು ನಿಮ್ಮ ಅದೃಷ್ಟ ಆಗಿದೆ. ಬಿಕಾಸ್ ಈ ಸಿಲೆಬಸ್ ಅಲ್ಲಿ ಅಥವಾ ನಿಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದಲ್ಲಿ ಈ ಒಂದು ಚಾಪ್ಟರ್ ಬಿಟ್ರೆ ಇನ್ನೆಲ್ಲೂ ಸಹ ನೀವು ಭಾರತೀಯ ಸಮಾಜಶಾಸ್ತ್ರಜ್ಞರ ಬಗ್ಗೆ ಎಲ್ಲೂ ಓದಲ್ಲ. ಓಕೆ, ವಿಚ್ ಇಸ್ ಸ್ಯಾಡ್, ಬಟ್ ನೀವು ಲಕ್ಕಿ ಇದ್ದೀರಾ ದಟ್ ಅಟ್ಲೀಸ್ಟ್ ಈ ಚಾಪ್ಟರ್ ಆದ್ರೂ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ಓಕೆ, ಸೊ ಈ ಚಾಪ್ಟರ್ ನಲ್ಲಿ ನಾವು ಓದೋದು ದ ಪ್ರಾಮಿನೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಗೋವಿಂದ್ ಸದಾಶಿವ್ ಗುರುಹೆ ಅಂದ್ರೆ GS ಗುರುಹೆ ಅವರು ಬರೆದಿದ್ದಂತ ಪುಸ್ತಕಗಳಾಗಿರ್ಬೋದು, ಕಾನ್ಸೆಪ್ಟ್ಸ್ ಬಗ್ಗೆ ನಾವಿಲ್ಲಿ ಓದ್ತೀವಿ. ಒಂದು ಇಸ್ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ, ರೂರಲ್ ಅರ್ಬನ್ ಕಮ್ಯುನಿಟಿ, ಜಾತಿ ಮತ್ತು ಜನಾಂಗ, ಗ್ರಾಮ ಮತ್ತು ನಗರ ಸಮುದಾಯದ ಬಗ್ಗೆ GS ಗುರುಹೆ ಅವರ ಚಿಂತನೆ ಏನಿತ್ತು ಅಥವಾ ಅವರ ವರ್ಕ್ ಏನಿದೆ ಅದರಲ್ಲಿ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಎರಡನೇದಾಗಿ ಮಾರ್ಕ್ಸಿಸ್ಟ್ ಸೋಷಿಯಾಲಜಿಸ್ಟ್ ಅಂತಾನೆ ಕರೆಸ್ಕೊಂಡಿರುವಂತಹ AR ದೇಸಾಯಿ. ಸೊ ಇವರು ಮಾರ್ಕ್ಸಿಸ್ಟ್ ಅಪ್ರೋಚ್ ಟು ಸೋಷಿಯಾಲಜಿ, ಸೊ ಸಮಾಜಶಾಸ್ತ್ರದಲ್ಲಿ ಮಾರ್ಕ್ಸ್ವಾದಿ ಚಿಂತನೆಯ ವಿಧಾನ ಯಾವ ರೀತಿ ಅಂತ AR ದೇಸಾಯಿ ಅವರ ಬರವಣಿಗೆಗಳಲ್ಲಿ ಅಥವಾ ಅವರ ಪುಸ್ತಕಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ಸಹ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಮೂರನೇದಾಗಿ ನಮ್ಮ ಕರ್ನಾಟಕದವರೇ ಅಥವಾ ನಮ್ಮ ಕನ್ನಡದವರೇ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹ ಸಮಾಜಶಾಸ್ತ್ರಜ್ಞರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್, MN ಶ್ರೀನಿವಾಸ್ ಅವರ ಒಂದು ಕೊಡುಗೆಗಳನ್ನು ನಾವಿಲ್ಲಿ ಓದ್ತೀವಿ. ಒಂದು ಸಂಸ್ಕೃತಾನುಕರಣ ಅಥವಾ ಸ್ಯಾನ್ಸ್ಕ್ರಿಟೈಸೇಷನ್ ಮತ್ತು ಪ್ರಬಲ ಜಾತಿ, ಡಾಮಿನೆಂಟ್ ಕಾಸ್ಟ್. ಸೊ ಈ ಕಾನ್ಸೆಪ್ಟ್ಸ್ ಇದರ ಜೊತೆಗೆ ದ ಫಸ್ಟ್ ಇಂಡಿಯನ್ ಸೋಷಿಯಾಲಜಿಸ್ಟ್, ಇಂಡಿಯನ್ ಫೀಮೇಲ್ ಸೋಷಿಯಾಲಜಿಸ್ಟ್, ಭಾರತೀಯ ಪ್ರಥಮ ಮಹಿಳೆ ಸಮಾಜಶಾಸ್ತ್ರಜ್ಞೆ ಐರಾವತಿ ಕರ್ವೆ ಅವರ ಕಿನ್ಶಿಪ್ ಆರ್ಗನೈಸೇಷನ್ ಅನ್ನೋ ಅಥವಾ
ಬಂಧುತ್ವದ ಬಗ್ಗೆ ಅಥವಾ ಬಂಧುತ್ವ ರಚನೆದ ಬಗ್ಗೆ ಅವ್ರು ಮಾಡಿರುವಂತ ಒಂದು ಪುಸ್ತಕ ಇದೆ. ಸೊ ಆ ಕಾನ್ಸೆಪ್ಟ್ಸ್ ಅನ್ನು ನಾವಿಲ್ಲಿ ಓದ್ತೀವಿ. ಸೊ ಒಟ್ಟಾರೆಯಾಗಿ ಫಸ್ಟ್ ಟು ಫಿಫ್ತ್ ಚಾಪ್ಟರ್ ಈಸ್ ಆಲ್ ಅಬೌಟ್ ಭಾರತೀಯ ಸಾಮಾಜಿಕ ಚಿಂತನೆ. ಸೊ ಈ ಸ್ಲೈಡ್ ಅಲ್ಲಿ ನೀವು ಆಲ್ರೆಡಿ 1 ಇಯರ್ ಮುಗಿಸಿದ್ದೀರಾ. ಸೊ ಯು ಹ್ಯಾವ್ ಸರ್ಟನ್ ಐಡಿಯಾ. ಅದು 100 ಮಾರ್ಕ್ಸ್ ನ ಪೇಪರ್, ಇದು ಸಹ 100 ಮಾರ್ಕ್ಸ್ ನ ಪೇಪರ್ ಆಗಿರುತ್ತೆ. 20 ಮಾರ್ಕ್ಸ್ ವಿಲ್ ಬಿ ಪ್ರೊವೈಡೆಡ್ ಫ್ರಮ್ ದ ಕಾಲೇಜ್. ಅಂದ್ರೆ ನಿಮ್ಮ IA ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕಾಲೇಜಿಂದ 20 ಮಾರ್ಕ್ಸ್ ಸಿಗುತ್ತೆ. ಇನ್ನು ಉಳಿದಿರುವಂತ 80 ಮಾರ್ಕ್ಸ್ ಏನಿರುತ್ತೆ ನೀವು ಯೂನಿವರ್ಸಿಟಿಯಲ್ಲಿ ಸ್ಕೋರ್ ಮಾಡ್ತೀರಾ. ಸೊ 20 ಮಾರ್ಕ್ಸ್ ಯಾವ ರೀತಿ ಸಿಗುತ್ತೆ ಅಂತ ನಿಮ್ಗೆ ಐ ಹೋಪ್ ಯು ಹ್ಯಾವ್ ಸಮ್ ಐಡಿಯಾ. ಓಕೆ. ಸೊ ಫಸ್ಟ್ ಇಂಟರ್ನಲ್ಲಿ ನೀವು ಸ್ಕೋರ್ ಮಾಡುವಂತ ಮಾರ್ಕ್ಸ್ ಅನ್ನ 4ಕ್ಕೆ ಇಳಿಸ್ತೀವಿ. ಸೆಕೆಂಡ್ ಇಂಟರ್ನಲ್ ಮಾರ್ಕ್ಸ್ ನೀವು 40ಕ್ಕೆ ಅಥವಾ 50ಕ್ಕೆ ನಡೆಸಿರುವಂತ ಟೆಸ್ಟ್ ಅನ್ನ 10 ಮಾರ್ಕ್ಸ್ ಇಡ್ತೀವಿ. ಸೊ 14 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇಂದ ಸಿಗುತ್ತೆ ನಿಮ್ಗೆ. ಓಕೆ. ಇನ್ನು ಉಳಿದಿರುವಂತ 6 ಮಾರ್ಕ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ 3 ಮಾರ್ಕ್ಸ್ ಫ್ರಮ್ ಅಟೆಂಡೆನ್ಸ್. ಅಂದ್ರೆ ನೀವು 90%ಗಿಂತ ಮೇಲೆ ಅಟೆಂಡೆನ್ಸ್ ಇದ್ರೆ ನಿಮ್ಗೆ 3 ಮಾರ್ಕ್ಸ್ ಅನ್ನ ಸಿಗುತ್ತೆ. 80ರಿಂದ 89% ಇದ್ರೆ 2 ಮಾರ್ಕ್ಸ್ ಸಿಗುತ್ತೆ. 75ರಿಂದ 79% ಇದ್ರೆ 1 ಮಾರ್ಕ್ ಸಿಗುತ್ತೆ. ಅಂದ್ರೆ ಮಿನಿಮಮ್ 75% ಕಂಪಲ್ಸರಿ ಅಟೆಂಡೆನ್ಸ್ ಇರಲೇಬೇಕಾಗತ್ತೆ ನಿಮ್ಗೆ ಎಕ್ಸಾಮ್ಗೆ ಕೂತ್ಕೊಳ್ಳೋಕ್ಕೆ. ಅದರ ಜೊತೆಗೆ ನಿಮ್ಮ ಅಸೈನ್ಮೆಂಟ್, ಸೆಮಿನಾರ್ಸ್ ಅಥವಾ ಬೇರೆ ಪ್ರಾಜೆಕ್ಟ್ ವರ್ಕ್ಸ್ ಏನಾದ್ರು ಹೇಳಿದ್ರೆ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿದ್ರೆ ಸೊ ನಿಮ್ಗೆ ಅಲ್ಲಿಗೆ 3 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಓಕೆ. ಸೊ ಇಷ್ಟು 20 ಮಾರ್ಕ್ಸ್ ನಿಮ್ಗೆ IA ಮಾರ್ಕ್ಸ್ ಕಾಲೇಜಿಂದ ಪ್ರೊವೈಡ್ ಮಾಡೋದು. ದೆನ್ ಇದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿಸಿದ್ದೀವಿ. ಈ ಇಯರ್ ಸಹ ನಿಮ್ಗೆ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಮತ್ತು ಬೇರೆ ಡಿಪಾರ್ಟ್ಮೆಂಟ್ಸ್ ಸಹ ಒಂದು ಸರ್ಟನ್ ಆಕ್ಟಿವಿಟೀಸ್ ಅನ್ನ ನಡೆಸ್ತೀವಿ. ಅದು ಸೆಮಿನಾರ್ಸ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು, ಡಿಬೇಟ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಫೀಲ್ಡ್ ಸರ್ವೆ ಆಗಿರ್ಬೋದು. ಸೊ ಇವೆಲ್ಲದರಲ್ಲೂ ಸಹ ನೀವು ಭಾಗವಹಿಸಬೇಕಾಗತ್ತೆ. ಓಕೆ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್ ಅಂಡ್ ಯುವರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಈ ಸಿಲೆಬಸ್ ನಲ್ಲಿ ಅಂದ್ರೆ ಈ ನಿಮ್ಮ 3rd ಸೆಮಿಸ್ಟರ್ ಅಲ್ಲಿ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ಲೆಕ್ಚರಿಂಗ್ ವಿಲ್ ಬಿ ಲೆಸ್. ಓಕೆ. ಪಾಠ ಮಾಡೋದು ಸ್ವಲ್ಪ ಲೆಕ್ಚರಿಂಗ್ ಕಡಿಮೆ ಇರುತ್ತೆ. ಬಟ್ ಡಿಸ್ಕಷನ್, ಡಿಬೇಟ್ಸ್ ಅಂಡ್ ಪ್ರೆಸೆಂಟೇಶನ್ ಫ್ರಮ್ ಯು ಸ್ಟೂಡೆಂಟ್ಸ್ ವಿಲ್ ಬಿ ಹೈಯರ್. ಅಂದ್ರೆ ಏನು, ನಾನ್ ಬೋಧನೆ ಮಾಡೋದು ಕಡಿಮೆ ಇರುತ್ತೆ. ಬಿಕಾಸ್ ಇಲ್ಲಿ ಫಸ್ಟ್ ಚಾಪ್ಟರ್ ಇಂದ 4th ಚಾಪ್ಟರ್ ವರೆಗೂ ನೀವೆಲ್ಲರ ಬಗ್ಗೆನೂ ಕೇಳಿದಿರ. ಗಾಂಧೀಜಿ ಬಗ್ಗೆ ಆಗಿರ್ಬೋದು, ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು, ವಿವೇಕಾನಂದ ಬಗ್ಗೆ ಆಗಿರ್ಬೋದು, ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್. ಸೊ ಎಲ್ಲ ಸಾಮಾಜಿಕ ಚಿಂತಕರ ಬಗ್ಗೆ ನೀವು ಚಿಕ್ಕವಾಗಿಂದ ಕೇಳ್ದೇನೆ ಬಂದಿದ್ದೀರಾ. ಮತ್ತು ಹಿಸ್ಟ್ರಿದಲ್ಲೂ ಪಾಠ ಮಾಡಿರ್ತಾರೆ, ಪೊಲಿಟಿಕಲ್ ಸೈನ್ಸ್ ಅಲ್ಲೂ ಪಾಠ ಮಾಡಿರ್ತಾರೆ. ಓಕೆ. ಬಟ್ ಲಾಸ್ಟ್ ಚಾಪ್ಟರ್ ಬಂದು ಅದು ಭಾರತೀಯ ಸಾಮಾಜಿಕ ಚಿಂತನೆ, ಐ ಮೀನ್ ಸಮಾಜಶಾಸ್ತ್ರಜ್ಞರ ಬಗ್ಗೆ ನೀವು ಬರೀ PUC ಅಲ್ಲಿ ಮಾತ್ರ ಓದಿರ್ತೀರ. ಸೊ ದಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಡೀಟೇಲ್. ಓಕೆ. ಬಟ್ ಆ ಫಸ್ಟ್ ಇಂದ 4th ಚಾಪ್ಟರ್ ಏನಿದೆ ಅಲ್ಲ, ಅಲ್ಲಿ ನಾವು ಜಾಸ್ತಿ ಪ್ರತಿಯೊಂದು ಚಾಪ್ಟರ್ ನಲ್ಲೂ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಸೆಮಿನಾರ್ಸ್ ಫ್ರಮ್ ಯು. ಓಕೆ. ವಿದ್ಯಾರ್ಥಿಗಳು ನಾವು ಕೊಡುವಂತ ಪೇಪರ್ ಆಗಿರ್ಬೋದು ಅಥವಾ ನಾವು ಕೊಡುವಂತ ಆರ್ಟಿಕಲ್ ಆಗಿರ್ಬೋದು ಅಥವಾ ಗಾಂಧೀಜಿಯವ್ರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ನಮ್ಗೆಲ್ಲೋ ಒಂದು ಆರ್ಟಿಕಲ್ ಸಿಕ್ಕಿರತ್ತೆ. ಓಕೆ. ಸೊ ಅಂತ ಆರ್ಟಿಕಲ್ ಅಥವಾ ಬರವಣಿಗೆಗಳನ್ನ ನಾವು ನಿಮಗೆ ಕೊಡ್ತೀವಿ. ನೀವು ಅದನ್ನ ಸೆಮಿನಾರ್ಸ್ ಆಗಿ ನಿಮ್ಮ ಓನ್ ವ್ಯೂಸ್ ಅಥವಾ ವಿಮರ್ಶೆಯನ್ನ ಮಾಡಿ ಒಂದು ಕ್ರಿಟಿಕಲ್ ಎಸ್ಸೆ ತರ ನೀವು ಪ್ರೆಸೆಂಟೇಶನ್ ಮಾಡಬೇಕಾಗತ್ತೆ. ಕ್ಲಿಯರಾ? ಸೊ ಇಷ್ಟು ನಿಮ್ಮ IA ಮಾರ್ಕ್ಸ್ ಮತ್ತು ನಿಮ್ಮ ಸಿಲೆಬಸ್ ಅಲ್ಲಿ ಏನೇನ್ ಅಂತ ಇರೋದು. ಈ ನೆಕ್ಸ್ಟ್ ನಾವು ನೋಡೋದನ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನಿಮ್ಗೆ ಈ ವರ್ಷ ಅಂತ. ಸೊ ಈ ವರ್ಷದ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಗೇನ್ ಲಾಸ್ಟ್ ಇಯರ್ ನೀವು ಹೇಗೆ ಬರ್ದಿದ್ರು ಅದೇ ರೀತಿಯಲ್ಲಿ ಇರುತ್ತೆ. ವಿಚ್ ಇಸ್ ಅಬೌಟ್ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ ಇದು. 80 ಮಾರ್ಕ್ಸ್ ಅಲ್ಲಿ 3 ಪಾರ್ಟ್ಸ್ ಆಗಿ ವಿಂಗಡಣೆ ಮಾಡಿರ್ತಾರೆ. ಪಾರ್ಟ್ A, ಪಾರ್ಟ್ B ಮತ್ತು ಪಾರ್ಟ್ C. ಪಾರ್ಟ್ A ನಿಮಗೆ 6 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಬರೀ 4 ಅಟೆಂಡ್ ಮಾಡ್ಬೇಕಾಗತ್ತೆ. ಓಕೆ. 6 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಅಟೆಂಡ್ ಮಾಡ್ಬೇಕಾಗಿರತ್ತೆ. ಪ್ರತಿ ಒಂದು ಕ್ವಶನ್ಗೂ 5 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 20 ಮಾರ್ಕ್ಸ್ ನಿಮ್ಗೆ ಪಾರ್ಟ್ ಎ ದಲ್ಲಿ. ಪಾರ್ಟ್ ಬಿ ಏನಾಗಿರುತ್ತೆ, ನಿಮಗೆ 5 ಕ್ವಶನ್ ಅನ್ನು ಕೊಟ್ಟಿರ್ತಾರೆ, ನೀವು 3 ಅಟೆಂಡ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಕ್ವಶನ್ 10 ಮಾರ್ಕ್ಸ್ ಒಳಗೊಂಡಿರುತ್ತೆ. ಸೊ 30 ಮಾರ್ಕ್ಸ್. ಲಾಸ್ಟ್ನೇದು ಪಾರ್ಟ್ ಸಿ, 4 ಆಪ್ಷನ್ ಅನ್ನು ಕೊಟ್ಟಿರ್ತಾರೆ, ನೀವು 2 ಬರೀಬೇಕಾಗತ್ತೆ. ಪ್ರತಿಯೊಂದು 15 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ. ಸೊ 15 into 2 again 30 ಮಾರ್ಕ್ಸ್. ಸೊ ಟೋಟಲ್ ಆಗಿ 80 ಮಾರ್ಕ್ಸ್, 30 plus 30 plus 20, 80 ಮಾರ್ಕ್ಸ್ ನಿಮ್ಮ ಎಂಡ್ ಸೆಮಿಸ್ಟರ್ ಎಕ್ಸಾಮು ನಡೆಸೋದು. ಓಕೆ. ಸೊ ಪಾಠ ಮಾಡ್ತಾ ಪ್ರತಿಯೊಂದು ಚಾಪ್ಟರ್ಗೂ ಸಹ ಇವಾಗ ಫಾರ್ ಎಕ್ಸಾಂಪಲ್ ಮೊದಲನೇ ಚಾಪ್ಟರ್ ಸಾಮಾಜಿಕ ಚಿಂತನೆ ಬಗ್ಗೆ ನಾವು ಮಾತಾಡುವಾಗ ಅದರಲ್ಲಿ
5 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ಬೋದು, ಅಥವಾ 10 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ಬೋದು, ಅಥವಾ 15 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ಬೋದು ಅಂತ ನಾನು ನಿಮಗೆ ಪ್ರತಿ ಚಾಪ್ಟರ್ಲ್ಲೂ ಹೇಳ್ತೀನಿ. ಓಕೆ, ಪ್ರತಿ ಚಾಪ್ಟರ್ ಮುಕ್ತಾಯ ಆದಂತೆ ಆ ಚಾಪ್ಟರ್ನ ಒಂದು PPTಯ ಕೊನೆಯಲ್ಲಿ ನಾನು ನಿಮಗೆ ಕ್ವಶನ್ಸ್ ಅನ್ನ ಕೊಟ್ಟಿರ್ತೀನಿ. 5 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ತಾರೆ, 10 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ತಾರೆ, 15 ಮಾರ್ಕ್ಸ್ ಯಾವ ಕ್ವಶನ್ ಯಾವ್ದು ಕೇಳ್ತಾರೆ ಅಂತ. ಓಕೆ, ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಶುರುವಾದ ನಂತರ, ಓಕೆ, ಈಗ ಆನ್ಲೈನ್ ಕ್ಲಾಸಲ್ಲಿ ಅಷ್ಟು ಡೀಟೇಲ್ ಆಗಿ ಹೇಳಕ್ ಆಗದೆ ಇರ್ಬೋದು, ಬಟ್ ರೆಗ್ಯುಲರ್ ಕ್ಲಾಸಸ್ ಯಾವಾಗ ಶುರುವಾಗುತ್ತೋ ಆಗ ನಿಮಗೆ 5 ಮಾರ್ಕ್ಸ್ ಕ್ವಶನ್ಗೆ ಯಾವ ರೀತಿ ಬರೆದ್ರೆ ನೀವು ಸ್ಕೋರ್ ಮಾಡ್ಬೋದು, 10 ಮಾರ್ಕ್ಸ್ ಬರೆದ್ರೆ 10 ಮಾರ್ಕ್ಸ್ ಆನ್ಸರ್ ಯಾವ ರೀತಿ ನೀವು ಬರೆದ್ರೆ ಸ್ಕೋರ್ ಆಗುತ್ತೆ, 15 ಮಾರ್ಕ್ಸ್ ಕ್ವಶನ್ ನೀವು ಬರೆದು ಯಾವ ರೀತಿ ಸ್ಕೋರ್ ಮಾಡ್ಬೋದು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು ಆಲ್. ಓಕೆ, ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮೊದಲನೇ ಚಾಪ್ಟರ್ ಇದೆ ಅಲ್ವಾ, ಅಂದ್ರೆ ಸಾಮಾಜಿಕ ಚಿಂತನೆಯ ಅರ್ಥ ಮತ್ತು ವ್ಯಾಖ್ಯಾನ ಮತ್ತು ಸ್ವರೂಪ. ಓಕೆ, ಮೀನಿಂಗ್ ಆಫ್ ಸೋಷಿಯಲ್ ಥಾಟ್, ಡೆಫಿನೇಷನ್ ಆಫ್ ಸೋಷಿಯಲ್ ಥಾಟ್ ಅಂಡ್ ನೇಚರ್ ಆಫ್ ಸೋಷಿಯಲ್ ಥಾಟ್ ಅನ್ನೋ ಕಾನ್ಸೆಪ್ಟ್ಸ್ ಬಗ್ಗೆ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಪಾಠ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಮನೆಯಲ್ಲಿ ಓದ್ಕೊಳ್ಳಿ ಅದನ್ನ. ಓಕೆ, ಕೆಲವೊಂದು ಡೆಫಿನೇಷನ್ಸ್ ಅನ್ನ ಓದ್ಕೊಳ್ಳಿ, ಸ್ವರೂಪವನ್ನು ಓದ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ಬೋದು, ಅಥವಾ ನನ್ನ ಪರ್ಸನಲ್ ನಂಬರ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಂಡಿದೀನಿ, ಸೊ ಅದಕ್ಕಾದ್ರೂ ಮಾಡ್ಬೋದು, ಅಥವಾ ನನಗೆ ಮೇಲ್ ಆದ್ರೂ ಮಾಡ್ಬೋದು. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂಡ್ ಗುಡ್ ಬೈ. ಥ್ಯಾಂಕ್ ಯು.